ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. 6 ಸ್ಟ್ರ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಈ ರೀತಿಯಲ್ಲಿ ತೆಗೆದುಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಅದರ ಪಕ್ಕದಲ್ಲೇ ಇನ್ನೊಂದು ಸತಿ ಟೋಟಲ್ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳುವ. ನಾನಿಲ್ಲಿ ಸ್ಟಾರ್ಟಲ್ಲಿ ಕುಚ್ಚು ಕಟ್ಟೋದಿಲ್ಲ, ಹಾಗಾಗಿ ಒಂದೇ ಸತಿ 4 ಚೈನ್ ಹಾಕ್ಕೊಳ್ತೀನಿ. ನೀವು ಬೇಕಾದರೆ 2 ಟೈಮ್ಸ್ ಹಾಕ್ಕೊಳ್ಬೋದು. ಈ ರೀತಿ 4 ಚೈನ್ ಸ್ಟಿಚ್ ಹಾಕ್ಕೊಂಡು ಇದು ಎಲ್ಲಿಗೆ ಬರ್ತದೆ ಅಂತ ಎಕ್ಸಾಕ್ಟ್ ಪಾಯಿಂಟ್ ನೋಡಿಕೊಂಡು, ಇಲ್ಲಿಗೆ ಬರ್ತದಲ್ವಾ, ಇಲ್ಲ ಗೊತ್ತಾ, ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಬೇಕು ಈ ರೀತಿಯಾಗಿ. ನೆಕ್ಸ್ಟ್ ಒಂದು ರಿಂಗ್ ಬೀಡ್ ಮತ್ತು ಒಂದು ಗೋಲ್ಡ್ ಬೀಡ್ ತೆಗೆದುಕೊಳ್ಳುವ. ಈ ರೀತಿಯಾಗಿ ರಿಂಗ್ ಬೀಡ್ ಮತ್ತು ಗೋಲ್ಡ್ ಬೀಡ್ ತೆಗೆದುಕೊಂಡು ಈ ಲೂಪಿನೊಳಗೆ ಈ ರೀತಿಯಲ್ಲಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಒಂದು ಚೈನ್ ಸ್ಟಿಚ್ಚು ಹಾಕಿ ಈ ಬೀಡ್ಸನ್ನು ಫಿಕ್ಸ್ ಮಾಡಿಕೊಳ್ಳುವ. ಈ ರೀತಿಯಲ್ಲಿ ಬೀಡ್ ಫಿಕ್ಸ್ ಆಯಿತು. ನೆಕ್ಸ್ಟ್ ಇದು ಎಲ್ಲಿಗೆ ಬರ್ತದೆ ನೋಡಿ, ಎಕ್ಸಾಕ್ಟ್ ಪಾಯಿಂಟಿಗೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ಬೇಕು. ಇದು ಇಲ್ಲಿಗೆ ಬರ್ತದೆ, ಇಲ್ಲ ಗೊತ್ತಾ, ಸಿಂಗಲ್ ಕ್ರೋಶೆ ಹಾಕಿಕೊಂಡೆ. ಈ ರೀತಿಯಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನೆಕ್ಸ್ಟು 4 ಚೈನ್ ಸ್ಟಿಚ್ಚು ಹಾಕ್ಕೊಳ್ಳುವ. ಇಲ್ಲಿ ನಾನು 4 ಚೈನ್ ಸ್ಟಿಚ್ಚು ಹಾಕ್ಕೊಂಡಿದ್ದೀನಿ ನೋಡಿ. ಇದು ಎಲ್ಲಿಗೆ ಬರ್ತದೆ ನೋಡಿ, ಎಕ್ಸಾಕ್ಟ್ ಪಾಯಿಂಟಿಗೆ ಸಿಂಗಲ್ ಕ್ರೋಶೆ. ಇನ್ನು 3 ಟೈಮ್ಸ್ ಹಾಕ್ಕೊಳ್ಬೇಕು. ಈ ಫಸ್ಟಿನ 4 ಚೈನ್ ಸ್ಟಿಚ್ಚು ನಮ್ಮ ಸೆಕೆಂಡ್ ಲೆವೆಲಿನ ವರ್ಕ್ ಎಂಡ್ ಮಾಡಲಿಕ್ಕೆ ಆಗಿರ್ತದೆ. ನೆಕ್ಸ್ಟ್ ಮಿಡಲಿದು 4 ಚೈನ್ ಸ್ಟಿಚ್ಚು ಕುಚ್ಚು ಕಟ್ಟಲಿಕ್ಕೆ. ನೆಕ್ಸ್ಟ್ ಇದ್ದು 4 ಚೈನ್ ಸ್ಟಿಚ್ಚು ಇನ್ನೊಂದು ಬೀಡಿದು ವರ್ಕ್ ಸ್ಟಾರ್ಟ್ ಮಾಡಲಿಕ್ಕೆ ಆಗಿರ್ತದೆ. ಸೊ ಇದೇ ರೀತಿಯಲ್ಲಿ 3 ಟೈಮ್ಸ್ ಹಾಕ್ಕೊಳ್ಬೇಕು. ಇದು ಸೆಕೆಂಡ್ ಟೈಮು. ಇಲ್ಲಿ ನಾವು ವರ್ಕಿನ ಎಂಡ್ ತನಕ ಬಂದಿದ್ದೀವಿ ನೋಡಿ. ಇಲ್ಲಿ ಮಿಡಲಲ್ಲಿ 3 ಟೈಮ್ಸ್ ಹಾಕ್ಕೊಂಡಿದ್ದೀವಿ. ಇಲ್ಲಿ ನಾನು ಲಾಸ್ಟಿಗೂ ಕುಚ್ಚು ಕಟ್ಟೋದಿಲ್ಲ, ಸ್ಟಾರ್ಟಿಂಗು ಕುಚ್ಚು ಕಟ್ಟೋದಿಲ್ಲ ಅಂತ ಡಿಸೈಡ್ ಮಾಡಿದ್ದೆ. ಹಾಗಾಗಿ ಇಲ್ಲಿ ರಿಂಗ್ ಬೀಡ್ ಹಾಕ್ಕೊಂಡಾದ್ಮೇಲೆ ಒಂದು ಸತಿ ಲಾಕ್ ಮಾಡಿ ಒಂದೇ ಸತಿ 4 ಚೈನ್ ಸ್ಟಿಚ್ ಹಾಕಿ ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಈಗ ಈ ಥ್ರೆಡ್ಡನ್ನು ಟ್ರಿಮ್ ಮಾಡ್ಕೋಬೇಕು. ಅದಕ್ಕೋಸ್ಕರ 2 ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಟ್ರಿಮ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಿನ ವರ್ಕ್ ಸ್ಟಾರ್ಟ್ ಮಾಡಲಿಕ್ಕೆ ಇಲ್ಲಿ ನಾವು 2 ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಅದರ ಮಿಡಲ್ನಿಂದ ವರ್ಕ್ ಸ್ಟಾರ್ಟ್ ಮಾಡೋಣ. ಅಲ್ಲ ಗೊತ್ತಾ, ಸಿಂಗಲ್ ಕ್ರೋಶೆ ಹಾಕಿ ಈ ನೆಕ್ಸ್ಟಿನ ವರ್ಕಿದು ಥ್ರೆಡ್ಡನ್ನು ಫಿಕ್ಸ್ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಥ್ರೆಡ್ ಫಿಕ್ಸ್ ಮಾಡಿಕೊಂಡೆ. ಇನ್ನು ನೆಕ್ಸ್ಟು ಡೈರೆಕ್ಟ್ ತ್ರಿಬಲ್ ಕ್ರೋಶೆ ಮಾಡಿಕೊಂಡು ಹೋಗಬೇಕು. ಈ ದಾರದ ಮೇಲೆ ಡೈರೆಕ್ಟು ರಿಂಗ್ ಬೀಡಿನೊಳಗೆ ಬಂದುಬಿಟ್ಟು ತ್ರಿಬಲ್ ಕ್ರೋಶೆ ಮಾಡಿಕೊಂಡು ಹೋಗೋಣ. 2 ಲೂಪಲ್ಲಿ ಒಂದು ಸತಿ, 2 ಲೂಪಲ್ಲಿ ಒಂದು ಸತಿ, ಮತ್ತು 2 ಲೂಪಿನಲ್ಲಿ ಒಂದು ಸತಿ. ಈ ರೀತಿಯಾಗಿ ಈ ತ್ರಿಬಲ್ ಕ್ರೋಶೆಯನ್ನು ಆಚೀಚೆ ಮೂವ್ ಮಾಡ್ಕೋಬೋದು. ಇನ್ನು ತ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನ್ ಸ್ಟಿಚ್ ಹಾಕೋಣ. 1 2 3 ಚೈನ್ ಸ್ಟಿಚ್ ಹಾಕಿ ಒಂದು ಪೀಕಾಟ್ ಮಾಡಿಕೊಳ್ಳೋಣ. ಈ 2 ಗ್ಯಾಪಿನಲ್ಲಿ ಬಂದು ಈ 2 ಲೂಪನ್ನು ಒಂದು ಮಾಡಿದರೆ ಒಂದು ಪೀಕೋ ಸ್ಟಿಚ್ ಆಗ್ತದೆ. ಈಗ ಇನ್ನೊಂದು ಸತಿ ಸೂಜಿ ಮೇಲೆ 2 ಸತಿ ದಾರ ಸುತ್ತಿಕೊಂಡೆ. ಟೋಟಲ್ 3 ಸತಿ ಇದೆ, 3 ಲೂಪ್ ಇದೆ. ಇದೇ ಬೀಡ್ ಗ್ಯಾಪಿನೊಳಗೆ ಬಂದು ತ್ರಿಬಲ್ ಕ್ರೋಶೆ ಮಾಡಿಕೊಳ್ಬೇಕು. 2 ಲೂಪಲ್ಲಿ ಒಂದು ಸತಿ, 2 ಲೂಪಲ್ಲಿ ಒಂದು ಸತಿ, 2 ಲೂಪಲ್ಲಿ ಒಂದು ಸತಿ. ತ್ರಿಬಲ್ ಕ್ರೋಶೆ ಆಗಿದೆ. ಇನ್ನು 3 ಚೈನ್ ಸ್ಟಿಚ್ಚು. 1 2 3. ನಾನಿಲ್ಲಿ ಬೀಡು ಸ್ವಲ್ಪ ಕಡಿಮೆ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಎವ್ರಿ ಸ್ಟೆಪ್ಪಿಗೆ ಸಹ ಬೇಕಾದರೂ ಕೂಡ ಬೀಡ್ ಹಾಕೋಬೋದು. ನಾನಿಲ್ಲಿ ಮಿಡಲಲ್ಲಿ ಮಾತ್ರ ಒಂದು ಬೀಡು ಹಾಕ್ಕೊಳ್ತಾ ಇದ್ದೀನಿ. ಇನ್ನೀಗ ಇನ್ನೊಂದು ಸತಿ ತ್ರಿಬಲ್ ಕ್ರೋಶೆ 2 ಟೈಮ್ಸ್ ಆಯಿತು. ಇದು 3rd ಒನ್. ಒಂದು ರಿಂಗ್ ಬೀಡ್ನೊಳಗೆ 10 ತ್ರಿಬಲ್ ಕ್ರೋಶೆ ಹಾಕಲಿಕ್ಕೆ ಆಗ್ತದೆ. ಈಗ ಪೀಕಾಟಿಗೆ 3 ಚೈನ್ ಸ್ಟಿಚ್ ಹಾಕ್ಕೊಳ್ಳುವ. ಈ 2 ಗ್ಯಾಪಿನಲ್ಲೇ ಪೀಕಾಟ್ ಮಾಡಿಕೊಂಡ್ರೆ ಆಯಿತು. ಈ ರೀತಿಯಾಗಿ ಕಾಣಿಸ್ತದೆ. ಇನ್ನೀಗ ನೆಕ್ಸ್ಟ್ ಇನ್ನೊಂದು ಸತಿ
3 ಲೂಪ್ ಇದೆ ದಾರದ ಮೇಲೆ. ಇದು 4th ಒನ್. ಡಿಸೈನ್ ಮಾಡಲಿಕ್ಕೆ ಸುಲಭ, ನೋಡಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸ್ತದೆ, ಅಂದರೆ ಮಾಡುವಾಗ ತುಂಬ ಈಸಿಯಾಗಿದೆ. ಪೀಕಾಟ್. ಇಲ್ಲಿ 5 ತ್ರಿಬಲ್ ಕ್ರೋಶೆ ಮತ್ತು 5 ಪೀಕಾಟ್ ಆಗಿದೆ. 1 2 3 4 5. ನೆಕ್ಸ್ಟು ನಾನು ಹೇಳಿದಲ್ಲ 5 ತ್ರಿಬಲ್ ಕ್ರೋಶೆ ಆದಮೇಲೆ ಒಂದು ಬೀಡ್ ಇನ್ಸರ್ಟ್ ಮಾಡಿಕೊಳ್ತೀನಿ ಅಂತ, ಈ ರೀತಿ ಬೀಡ್ ಇನ್ಸರ್ಟ್ ಮಾಡಿಕೊಂಡು 3 ಲೂಪು ತಗೋಬೇಕು. ಅಂದರೆ ತ್ರಿಬಲ್ ಕ್ರೋಶೆ ತೆಗೆದುಕೊಂಡು ಅದೇ ರಿಂಗ್ ಬೀಡಿನ ಒಳಗಡೆಗೆ ತ್ರಿಬಲ್ ಕ್ರೋಶೆ ಮಾಡಿಕೊಳ್ಳುವ. ನೀವು ಇದೇ ರೀತಿ ಬೇಕಾದರೆ ಎವ್ರಿ ಟೈಮ್ ಕೂಡ ಬೀಡ್ ತೆಗೋಬೋದು. ನಾನು ಸ್ವಲ್ಪ ವರ್ಕ್ ಸಿಂಪಲ್ ಆಗಿರಲಿ ಅನ್ನೋ ಕಾರಣಕ್ಕೆ ಒಂದು ಸತಿ ಮಾತ್ರ ಬೀಡ್ ತೆಗೆದುಕೊಂಡಿದ್ದೀನಿ. ಈ ರೀತಿಯಲ್ಲಿ ಕಾಣಿಸ್ತದೆ. ನೆಕ್ಸ್ಟ್ 3 ಚೈನ್ ಸ್ಟಿಚ್, ಒಂದು ಪೀಕಾಟ್ ಈ ಗ್ಯಾಪಿನಲ್ಲೇ. ಈಗ 1 ಆಯಿತಾ, ಇನ್ನು 5 ಆಗಬೇಕು ಇದೇ ರೀತಿಯಲ್ಲಿ. ಇವಾಗ ವರ್ಕ್ ಆಗಿದೆ ಈ ಬೀಡಿದ್ದು ನೋಡಿ. ಈಚೆಯಿಂದ 5 ತ್ರಿಬಲ್ ಕ್ರೋಶೆ ಮತ್ತು ಪೀಕಾಟ್, ಈಚೆಯಿಂದ 5 ತ್ರಿಬಲ್ ಕ್ರೋಶೆ ಪೀಕಾಟ್. ಇನ್ನು ಇದೀಗ ಇಲ್ಲಿ ನೆಕ್ಸ್ಟ್ ನಾವು 4 ಚೈನ್ ಸ್ಟಿಚ್ ಹಾಕಿದ್ವಲ್ಲ, 4 ಚೈನ್ ಸ್ಟಿಚ್ ಹಾಕಿ ಸಿಂಗಲ್ ಕ್ರೋಶೆ ಹಾಕಿದ್ವಾ, ಅದೇ ಗ್ಯಾಪಿನಲ್ಲೇ ಈ ಥ್ರೆಡ್ಡನ್ನು ಕೂಡ ಫಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಫಿಕ್ಸ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು 4 ಚೈನ್ ಸ್ಟಿಚ್ ಉಂಟಲ್ಲ, ಅಲ್ಲಿಗೆ 4 ಚೈನ್ ಸ್ಟಿಚ್ ಹಾಕುವ, ಅದು ಕುಚ್ಚು ಕಟ್ಟಲಿಕ್ಕೆ. ಅದು ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲೇ ಅದೇ ಸಿಂಗಲ್ ಕ್ರೋಶೆದ ಗ್ಯಾಪಿನಲ್ಲೇ ಇದನ್ನು ಕೂಡ ಫಿಕ್ಸ್ ಮಾಡಿಕೊಳ್ಳುವ. ಇದೆಲ್ಲ ಆದಮೇಲೆ ವರ್ಕ್ ಈ ರೀತಿಯಾಗಿ ಕಾಣಿಸ್ತದೆ ನೋಡಿ. ಇನ್ನು ನೆಕ್ಸ್ಟು ತ್ರಿಬಲ್ ಕ್ರೋಶನೇ ಮಾಡಿಕೊಳ್ಳಿಕ್ಕೆ ಒಂದು ಲೂಪ್ ಇದೆ. 2 ಲೂಪ್ ತೆಗೆದುಕೊಂಡು ಈ ರಿಂಗ್ ಬೀಡ್ನ ಒಳಗೆ ಬಂದು ತ್ರಿಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಇದೇ ರೀತಿಯಲ್ಲಿ 5 ಟೈಮ್ಸ್ ಮಾಡಿ ಒಂದು ಬೀಡ್ ಹಾಕಿ ಲಾಕ್ ಮಾಡಲಿಕ್ಕಿಲ್ಲ, ಬೀಡ್ ಹಾಕಿ ನೆಕ್ಸ್ಟು ಸೂಜಿ ಮೇಲೆ 3 ಲೂಪ್ ತೆಗೆದುಕೊಂಡು ಇನ್ನು 5 ತ್ರಿಬಲ್ ಕ್ರೋಶೆ ಪೀಕಾಟ್ ಮಾಡ್ಕೊಳ್ಳಿಕ್ಕೆ ನಾನು ಇದೇ ರೀತಿಯಲ್ಲಿ ವರ್ಕನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ. ಎಂಡಲ್ಲಿ ತೋರಿಸ್ತೀನಿ ಹೇಗೆ ಎಂಡ್ ಮಾಡೋದು ಅಂತ. ಈ ರೀತಿ ಇದೆಯಾ, ಈ ರೀತಿಯಲ್ಲಿ ಇದನ್ನು ಕೆಳಗಡೆ ತರಲಿಕ್ಕೆ ಆಗ್ತದೆ ನೋಡಿ, ಈ ರೀತಿಯಾಗಿ. ಈಗ ವರ್ಕಿನ ಎಂಡಿಗೆ ಬಂದಿದ್ದೀವಿ. ನಾನಿಲ್ಲಿ 3 ಆರ್ಚ್ಗಳನ್ನು ಮಾಡಿಕೊಂಡಿದ್ದೇನೆ ನೋಡಿ. ಇಲ್ಲಿ ನಾವು 4 ಚೈನ್ ಸ್ಟಿಚ್ ಹಾಕಿ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಆ ಸಿಂಗಲ್ ಕ್ರೋಶದ ಒಳಗಡೆ ಸಿಂಗಲ್ ಕ್ರೋಶೆ ಹಾಕಿಕೊಳ್ಳುವ ಈ ರೀತಿಯಾಗಿ. ಇನ್ನು 2 ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ಳೋಣ. ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಂಡು ಕುಚ್ಚು ಕಟ್ಟಿ ಆದಮೇಲೆ ಫೈನಲ್ ಲುಕ್ ಹೇಗೆ ಬರ್ತದೆ ಅಂತ ತೋರಿಸ್ತೀನಿ. ಕುಚ್ಚೆಲ್ಲ ಕಟ್ಟಿ ಆದಮೇಲೆ ಡಿಸೈನು ಈ ರೀತಿಯಾಗಿ ಕಾಣಿಸ್ತದೆ. ಹಾಗೆ ನೀವು ಕೂಡ ಈ ಡಿಸೈನ್ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.